ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 478ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸುಗ್ರೀವನು ಜಂಬೂದ್ವೀಪದ ಉತ್ತರದ ಪ್ರದೇಶಗಳಲ್ಲಿ ಸೀತೆ ಮತ್ತು ರಾವಣರನ್ನು ಹುಡುಕಲಿಕ್ಕೆ, ಯಾಕಂದರೆ ರಾವಣ ಇಂಥ ಮಹಾಪರಾಕ್ರಮ ಇದೆಯಲ್ಲ, ಜಂಬೂದ್ವೀಪದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಎಲ್ಲೆಲ್ಲಿ ಬೆಟ್ಟ ಪರ್ವತ ಗವಿ ಪ್ರದೇಶಗಳಿದ್ದವಲ್ಲ ಅಲ್ಲೆಲ್ಲ ಅವನು ಗವಿಗಳಿದ್ದವು, ಎಲ್ಲ ಅವನ ತಾಣಗಳಿದ್ದು, ಎಲ್ಲ ಕಡೆ ಇತ್ತು. ಆರಾಮ ಪುಷ್ಪಕ ವಿಮಾನ ಇತ್ತು, ತೊಗೊಂಡು ಅಡಾಡ್ತಿದ್ದವನು. ಅದಕ್ಕಿದು ವಾಲಿಗೆ ಮತ್ತು ಸುಗ್ರೀವನಿಗೆ ಗೊತ್ತಿರ್ತಿದ್ದವು, ಯಾವ ರಾವಣ ಬಗ್ಗೆ ಸಂಪೂರ್ಣ ಗೊತ್ತಿರ್ತಿದ್ದೆ ಅದಕ್ಕೆ. ಮತ್ತು ಸುಗ್ರೀವನು ಏನು ಮಾಡಿರ್ತಾನಂದ್ರೆ ಅಣ್ಣನಿಂದ ಬಚಾವೋ ಸಲುವಾಗಿ ಎಲ್ಲ ಕಡೆ ಸುತ್ತಿ ಹಾಕಿರ್ತಾನೆ, ವಾಲಿಬೇನ್ ಹತ್ತಿರ್ತಾನೆ ಹೊಡಿಬೇಕಂತೇಳಿ. ಆ ಬೆಳೆದಾಗ ಇವೆಲ್ಲ ಪ್ರದೇಶವನ್ನು ಸಮಕ್ಷಮವಾಗಿ ನೋಡ್ಕೊಂಡಿರ್ತಾನೆ. ಆ ಒಂದು ಅನುಭವದ ಆಧಾರದ ಮೇಲೆ ಇಲ್ಲಿ ಇವನು ಮಾರ್ಗದರ್ಶನ ಮಾಡ್ತಿರ್ತಾನೆ. ಅದಕ್ಕೆ ಶತಬಲಿನ ಕರೀತಾನೆ. ಶೀತ ಪ್ರದೇಶದಲ್ಲಿ, ತಂಪು ಪ್ರದೇಶದಲ್ಲಿ ಯಾರು ವಾನರರು ಸಬಲರು ಅದಾರ ಅಂಥವ್ರು ತೊಗೊಂಡು ಒಂದು ತಂಡ ಹೋಗಪ್ಪ. ಮತ್ತು ಹೋಗೋ ಕಾಲಕ್ಕೆ ಫಸ್ಟ್ ನಿಮಗೂ ಬರೋದು ಅಂದರೆ ಹಿಮಾಲಯ ಪರ್ವತಗಳ ಶ್ರೇಣಿ. ನಮಗೆ ನೀವು ಹೋಗಿ, ಯಾಕಂದರೆ ಇದು ನಮ್ಮದೊಂದು ಜವಾಬ್ದಾರಿ ಕೆಲಸ ಇದೆ. ಅದರಿಂದ ನೀವು ಕೂಡಿ ರಾಮನಿಗೆ ಏನು ವಚನ ಕೊಟ್ಟೆವೋ ಆ ಪ್ರಕಾರ ಪಾಲಿಸಿ ಋಣಮುಕ್ತನಾಗೋಣ ಅಂತ ಈ ಶಬ್ದಗಳನ್ನು ಹೇಳುತ್ತಾ ಸುಗ್ರೀವ ಶತಬಲಿಗೆ ಮುಂದುವರಿಸ್ತಾನೆ ಹೇಳೋದನ್ನು. ಸಮಚಿತ್ತದಿ ಸ್ವಸ್ಥ ಬುದ್ಧಿದಿ ಅರಸಿ ಹೀತೆಯನ್ನು. ಸಮಚಿತ್ತದಿ ಕಂಟ್ರೋಲ್, ಚಂಚಲ ಮನಸ್ಸಲ್ಲ, ಸ್ಥಿರ ಮನಸ್ಸು ಬೇಕು. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು, ಮನಸ್ಸು ಯಾಕಡೆ ಇರಬೇಕೋ, ಸೀತೆ ಹುಡುಕುವಟ್ಟ ಇರಬೇಕು. ನಾ ಹೋದ್ನೆ ಬಾ ಅಂತ ಹೇಳಿ ಹಣ್ಣು ಸಿಕ್ತು, ಅದು ಸಿಕ್ತು, ಇದು ಸಿಕ್ತು. ಈಗ ಕೆಲವು ಮಂದಿ ನೋಡೋದು ಎಲ್ಲೇ ಕೆಲಸ ಕಳಿಸಿದಾರೆ ಅಂದರೆ ಅವರು ಯಾವ ಕೆಲಸ ಹೋಗಿರ್ತೀವೋ ಅನ್ನೋ ಮರ್ತು ಬಿಟ್ಟಿರ್ತಾರೆ. ತಾಮಗೆ ಏನು ಸಿಗ್ತದಲ್ಲ ಅದನ್ನು ನೋಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಇದು ಚಂಚಲ ಸ್ವಭಾವ. ಅದಕ್ಕೆ ಹೇಳ್ತಾನೆ, ನೀವು ಹುಡುಕಾಗಿ ಹೋಗಿ ಹೇಳಿದಾಗ ಮನಸ್ಸಿನ ಮ್ಯಾಗ ನಿಮಗೇನು ಬೇಕು, ನಿಯಂತ್ರಣ ಇರಬೇಕು. ನಾವು ಯಾವ ಕೆಲಸಕ್ಕೆ ಬಂದೇವಲ್ಲ ಆ ಕೆಲಸಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಮುಂದುವರಿಬೇಕು. ಇವತ್ತು ಅದನ್ನು ಹುಡುಕೋದು ಭಾಳ ಕಠಿಣ. ಅದನ್ನು ಹುಡುಕಿಯರು ಎಲ್ಲಿಯೂ ಸಿಗೋದಿಲ್ಲ. ಸಂಬಳ ತಗೊಂಡು ಮಾಡುವಂಥ ಕೆಲಸದಲ್ಲಿಯೂ ಕೂಡ ಏನು ನಮ್ಮದು ಜವಾಬ್ದಾರಿ ಇರ್ತಿದೆ, ರೆಸ್ಪಾನ್ಸಿಬಿಲಿಟಿ ಇರ್ತಿದೆ, ಜಾಬ್ ರೆಸ್ಪಾನ್ಸಿಬಿಲಿಟಿ, ಸೆನ್ಸಿಟಿವ್ ರೆಸ್ಪಾನ್ಸಿಬಿಲಿಟಿ ಇರ್ತಿದೆ. ಆ ರೆಸ್ಪಾನ್ಸಿಬಿಲಿಟಿ ನಾವು ನಿರ್ವಹಿಸೋದಿಲ್ಲ. ಆಫೀಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೇಕು, ಸ್ಕೂಲ್ ಆಗಿರ್ಬೋದು, ಬಹಳ ಕಡಿಮೆ ಜನ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಭಾಳಷ್ಟು ಜನ ಸುಮ್ಮನೆ ಎಲ್ಲೋ ಒಂದು ಕಡೆಗೆ ಪ್ರವಾಸ ಬಂದಾಗ ಇರ್ತಾರೆ ಅವರು. ಅದಕ್ಕೆ ಅದನ್ನು ಹೇಳ್ತಾನೆ, ನೀವು ಆ ರೀತಿ ಮಾಡಬೇಡಿ. ನಿಮಗೆ ಕೊಟ್ಟ ಕೆಲಸ ಯಾವುದಂದ್ರೆ ಸೀತೆಯನ್ನು ಹುಡುಕೋದು, ಅದಕ್ಕೆ ಹೆಚ್ಚು ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ಸಮಚಿತ್ತದಿ ಸ್ವಸ್ಥ ಬುದ್ಧಿಯಿಂದ, ಆರೋಗ್ಯಕರ ಬುದ್ಧಿ, ದುರ್ಬುದ್ಧಿ ಅಲ್ಲ, ಅನಾರೋಗ್ಯ ಬುದ್ಧಿ ಅಲ್ಲ, ಮಾಡಲೇ ಬಿಡೋ ಹೋಗೋ ಮಾರಣ ಕಳಿಸಿದ ಅನ್ಸಮ್ ಹೊಂಟಿರೋದು ಇಲ್ಲ. ಬುದ್ಧಿ ಕೂಡ ಆರೋಗ್ಯಕರ ಇರಬೇಕು. ನೋಡು ಶಬ್ದಗಳ ಬಳಕೆ ವಾಲ್ಮೀಕಿಯವ್ರದ್ದು ಹೆಂಗಿದೆ. ಒಂದು ಶಾಂತ ಚಿತ್ತದಿಂದ ಅಂದರೆ ನಿಯಂತ್ರಿತ ಮನಸ್ಸಿನಿಂದ, ಎರಡನೇದ್ದು ಸ್ವಸ್ಥ ಬುದ್ಧಿಯಿಂದ, ಆರೋಗ್ಯಕರ ಬುದ್ಧಿಯಿಂದ ಕೊಟ್ಟ ಕೆಲಸವನ್ನು ಮಾಡೋಣ. ಕೊಟ್ಟ ಕೆಲಸ ಯಾವುದು? ಸೀತೆ ರಾವಣನ ಹುಡುಕೋದು. ಆ ಕೆಲಸ ಮಾಡೋಣ. ನಾವು ಕೂಡ ಅದನ್ನು ಜೀವನದಾಗ ಇವತ್ತು ಅಳಿಸ್ಕೊಂಡ್ರೆ ನಮಗೂ ಹಿತಕಾರಿ, ಸಮಾಜಕ್ಕೂ ಹಿತಕಾರಿ, ದೇಶಕ್ಕೂ ಹಿತಕಾರಿ. ನಮ್ಮ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ಸ್ವಸ್ಥ ಮನುಷ್ಯನಿಂದ, ಆರೋಗ್ಯಕರ ಬುದ್ಧಿಯಿಂದ ನಾವು ಮಾಡಿದಪ್ಪ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಇರಲಿಲ್ಲ ಅಂದರೆ ಈಗೆಲ್ಲ ನಾವು ಅನುಭವಿಸ್ತಾ ಇದ್ದೇವೆ. ಕರ್ತವ್ಯವೆಸಗೋಣ ಕಾರ್ಯ ಸಾಧಿಸಿ ಹಿತೈಷಿಯ. ನಮ್ಮ ಹಿತೈಷಿ ರಾಮದನ, ಅವನ ಕೊಟ್ಟಂಥ ಕಾರ್ಯ ಅಂದರೆ ಸೀತೆಯನ್ನು ಹುಡುಕೋದು. ಆ ಕೆಲಸವನ್ನು ನಾವು ಸಮಚಿತ್ತದಿಂದ, ಸ್ವಸ್ಥ ಬುದ್ಧಿಯಿಂದ, ಒಳ್ಳೆಯ ಬುದ್ಧಿಯಿಂದ, ಶಾಂತ ಮನಸ್ಸಿನ, ನಿಯಂತ್ರಿತ ಸ್ಥಿರ ಮನಸ್ಸಿನಿಂದ ಹುಡುಕೋಣ ಅಂತ ಹೇಳಿ ಸುಗ್ರೀವ ಶತಬಲಿಗೆ ಹೇಳ್ತಾನೆ. ಕೂಡಿಸಿ ನಿಮ್ಮ ಜಾನ್ಮೆ ಶೌರ್ಯ ಹುಡುಕಿ ಸೀತೆಯನ್ನು ನದಿ ಕೊಳ್ಳ ಪರ್ವತಗಳಲ್ಲಿ.
ಯಾರಲ್ಲಿ ಏನು ಜಾಣ್ಮೆ ಇದೆ, ಕಲೆ ಇದೆ, ತಂತ್ರ ಇದೆ, ಅನುಭವ ಇದೆ ಎಲ್ಲ ಕೂಡಿಸ್ರಿ. ನಾವೇನು ಮಾಡ್ತೀವಿ ಗೊತ್ತಾ, ಯಾವುದಾದ್ರು ಒಂದು ಟಾಸ್ಕ್ ಕೊಟ್ಟರೆ ಅಂತ ಹೇಳ್ರಿ, 10 ಮಂದಿ ನಡುಕೊಂಡು ಟಾಸ್ಕ್ ಕೊಟ್ಟಿದ್ರು ಮಾಡ್ಕೊಂಡು ಬರೀಪ್ಪ ಅಂದ್ರೆ ಅವ್ನು ನೇತೃತ್ವ ವಹಿಸಂತ ಅವ ಮಾಡ್ತಾನೆ. ನೇತೃತ್ವ ವಹಿಸಿದವ ಅವನದೇನಿಲ್ಲ ಬುದ್ಧಿದು ಅವನದೇ ಸೀಮಿತ ಇರುತ್ತೆ, ಅವನದೇ ಒಂದು ಮಿತಿ ಇರ್ತದೆ. ಎವ್ರಿಬಡಿ ಹ್ಯಾಸ್ ಗಾಟ್ ಲಿಮಿಟೇಷನ್. ನಾಲೆಜ್ ಇರಲಿ, ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಇರಲಿ, ಎಲ್ಲೇ ಇರಲಿ, ತಮ್ಮ ಕ್ಷೇತ್ರದಲ್ಲಿ ಇರ್ತಾರೆ ಅವ್ರಿಗೆ ಅದರದ್ದು ಒಂದು ಲಿಮಿಟ್ ಇರ್ತದೆ. 10 ಮಂದಿ ಕೂಡಿದಾಗ 10 ಮಂದಿ ಆಲೋಚನೆಗಳು, ತಂತ್ರಗಳು, ಯೋಚಿಸುವ ಇವೆಲ್ಲ ಚೇಂಜ್ ಆಗ್ತವೆ. ಒಬ್ಬಂದ್ರ ಮ್ಯಾಗ ಹೋಗೋಕ್ಕಿಂತ 10 ಮಂದಿದು ಕೂಡ್ಕೊಂಡು ಯಾವುದು ಸರಿ ಅನ್ನಿಸ್ತಿದೆ ಅವು ಮಾರ್ಗಗಳನ್ನು ಹುಡುಕೊಂಡ್ರೆ ಏನು ನಮಗೆ ಟಾರ್ಗೆಟ್ ಇರ್ತದಲ್ಲ ಅದನ್ನು ಸುಲಭವಾಗಿ ತಲುಪಬಹುದು. 10 ಮಂದಿ 10 ಬುದ್ಧಿ ಉಪಯೋಗ ಮಾಡಿರಂತಲ್ಲ, 10 ಬುದ್ಧಿ ಏನದು ತಗೊಳ್ಬೇಕು, ಆ ಒಂದು ಕೊಟ್ಟಂಥ ಅಸೈನ್ಡ್ ವರ್ಕನ್ನು ಸಾಧಿಸಬೇಕಾಗಿತ್ತಂದರೆ ಯಾವುದು ನಮಗೆ ಬೇಕನ್ನೋದನ್ನು ಅದು ಆಯ್ಕೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡ್ಬೋದು. ಒಂದೇ ಬುದ್ಧಿಯಾಗ ಹೋಗಬಾರ್ದು. ಅದು ನಮ್ಮಲ್ಲಿ ಏನಿರ್ತದೆ ಅಂದರೆ ಅವು ನೇತೃತ್ವ ಕೊಟ್ಟೈತೆ ಅವು ಮಾಡಲಿ, ಹೇಳಪ್ಪ ನೀ ಏನು ಹೇಳ್ತೀವಿ ಅದನ್ನ ಮಾಡ್ತೀನಿ ನಾನು. ತನ್ನ ಬುದ್ಧಿ ಓಡ್ಸೋಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ, ನಾವು ಹಿಂಗೆ ಹೋಗೋದ್ರಿ ಇದು ಮಾಡೋದು ಅಂತ ಹೇಳಕ್ಕೆ ಹೋಗೋದು. ಇದೆಲ್ಲ ಏನಿದ್ರೆ ಈ ಕಿಂಕರ್ ಸ್ವಭಾವ, ಇವೆಲ್ಲ ಇದ್ರ ಸ್ವಭಾವ ಇವು. ಅದಕ್ಕೆ ಇವತ್ತು ಹೇಳ್ತೀವಿ ಈ ಮನುಷ್ಯನ ಗುಣಗಳಿವೆಲ್ಲ, ಇವತ್ತಿನ ಗುಣಗಳು, ಇವತ್ತಿನ ಮೌಲ್ಯಗಳಿವೆಲ್ಲ, ಮಾನವೀಯ ಮೌಲ್ಯಗಳಿವೆಲ್ಲ. ಮನುಷ್ಯನ ಮೌಲ್ಯಗಳು ಮಾನವೀಯ ಅನ್ನೋದಲ್ಲ, ಇವೆಲ್ಲ ಮನುಷ್ಯನ ಮೌಲ್ಯಗಳು, ಸ್ವಭಾವಗಳು ಬದಲಾಗಿದೆ. ಅವಾಗ ಹಂಗಿರಾಕಿಲ್ಲ. ಏನು ನಾವು ಕೆಲಸ ಕೊಟ್ಟಿರ್ತಾರೆ ಅದನ್ನು ಅಗದಿ ನಾವು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳ್ತಿದ್ರು. ಅದಕ್ಕೆ ನೀವೇನು ಮಾಡೋದು, ನಿಮ್ಮ ಜಾನ್ಮೆ ಎಲ್ಲ ಕೂಡಿಸ್ಕೊಂಡು ನೀವು ಎಷ್ಟು ಜನ ಹೊಂಟಿರಲ್ಲ, ಯಾರ್ಯಾರು ಏನು ಹೇಳ್ತಾರೆ ಅವರೆಲ್ಲ ಸಲಹೆಗಳನ್ನು ತೊಗೊಂಡು ಒಟ್ಟಿನ ಉದ್ದೇಶ ಏನಪ್ಪ ಅಂದರೆ ಕಾರ್ಯವನ್ನು ಸಾಧಿಸಿ ಗುರಿ ತಲುಪೋದು ಇಷ್ಟೇ. ಅದಕ್ಕೆ ಇದನ್ನು ಮಾಡ್ರಿ ಅಂತೇಳಿ ಈ ಒಂದು ಸೂಚನೆಯನ್ನು ಕೊಡ್ತಾನೆ. ಉತ್ತರದಲ್ಲಿ ಹಿಮಾಲಯದ ಶಕಧರದ ನಗರ ಸಮೇತ ಮ್ಲೀಚ, ಪುಲಿಂದ, ಶುರುಷೇನ, ಪ್ರಸ್ಥಲ, ಭರತ, ಕುರು, ಮುದ್ರಕ, ಕಾಂಬೋಜ, ಯವನ ಇವು ಪ್ರದೇಶಗಳು ಹೇಳ್ತಾರೆ. ಅಲ್ಲಿ ನಗರ ಪ್ರದೇಶ, ನಗರ ರಾಜ್ಯಗಳು ಆಗಿಂದು ಜನಪದಗಳಂತಿದ್ರು ಅವರು. ನಗರ ರಾಜ್ಯಗಳಲ್ಲಿ ಶಕ ಹೆಸರಿನ ಬರ್ತದೆ, ಧರದ ಹೆಸರಿನಲ್ಲಿ ಬರ್ತದೆ. ನಗರಗಳು ಸಮೇತ ಇವೆರಡನ್ನು ಸೇರಿಸ್ಕೊಂಡ ಶಕ ಮತ್ತು ದರ್ದರ ಈ ಪರ್ವತ ಶ್ರೇಣಿ ಇದೆ. ಇವೆಲ್ಲ ಪಂಜಾಬ, ಹಿಮಾಲಯದ ಏನು ಬರ್ತದೆ, ಪಂಜಾಬದ ಬಾರ್ಡರಲ್ಲ ಅಥವಾ ಹಿಮಾಲಯ ಇದಕ್ಕೆ ಬರ್ತದೆ, ಪಂಜಾಬದ ಇದರಲ್ಲಿನೇ ಇವೆಲ್ಲ ಕಾಣಿಸ್ತಾವಲ್ಲಿ. ಮುಂದೆ ಅವೆರಡೂ ಹಿಡ್ಕೊಂಡು ಮ್ಲೀಚ, ಪುಲಿಂದ ಅಂದರೆ ಇದು ಈಗ ಹೆಂಗೆ ನಮ್ಮಲ್ಲಿ ಚಿತ್ರದುರ್ಗ ಮತ್ತು ವಿಜಯನಗರ ಇದೆಯಲ್ಲ, ಈ ಬೇಡರ ಸಾಮ್ರಾಜ್ಯ ಏನಿದೆಯಲ್ಲ, ಹಾಗೆ ಪುಲಿಂದರ ಅಂದರೆ ಬೇಡರು, ವ್ಯಾಧರು ಮತ್ತು ಬೇಡರು ಅವ್ರದ್ದೊಂದು ಸಾಮ್ರಾಜ್ಯ ಇದೆ. ಶುರಸೇನ, ಪ್ರಸ್ಥಲ, ಭರತ, ಕುರು, ಮುದ್ರಕ, ಕುರುಕ್ಷೇತ್ರ ಈಗೇನು ಹರಿಯಾಣದಲ್ಲಿದೆ ಅದು, ಈಗ ಮಹಾಭಾರತದಲ್ಲಿನೂ ಬರ್ತಿದೆ. ಮುದ್ರಕ, ಕಾಂಬೋಜ್ ಅಂದರೆ ಕಾಶ್ಮೀರ, ಇವತ್ತಿನ ಕಾಶ್ಮೀರ ಏನಿದೆಯಲ್ಲ ಶ್ರೀನಗರದ ಏರಿಯಾ, ಅದಕ್ಕೆ ಕಾಂಬೋಜ ಪ್ರದೇಶ ಅಂತ ಕರಿತಿದ್ರು. ಕಾಂಬೋಜ, ಯುವನ, ಶೋಧಿಸಿ ಶೀತಯನಿ ಪ್ರದೇಶಗಳಲ್ಲಿ ಲೋಧರ, ಪದ್ಮಕ, ದೇವದಾರ ವೃಕ್ಷಗಳನ್ನಿನದಲ್ಲಿ ಶೋಧಿಸಿ ರಾವಣನ. ಅಲ್ಲಿ ಗಿಡಗಳ ಹೆಸರು ಸಹಿತ ಹೇಳ್ತಾರೆ, ಯಾವ ಗಿಡಗಳದಾವನದ ಆ ಪ್ರದೇಶಗಳಲ್ಲಿ ಶೀತಿಯನ್ನು ಮತ್ತು ರಾವಣನನ್ನು ಹುಡುಕಿರಿ ಅಂತ ಹೇಳ್ತಾರೆ. ಅಲ್ಲಿ ಆ ಪ್ರದೇಶದಲ್ಲಿ ಇದು ಹಿಮಾಲಯ ಪರ್ವತದ ಹೇಳ್ತಾ ಇದ್ದಾರೆ. ಇವತ್ತು ನೋಡಬೇಕಾದ್ರೆ ಈಗ ನಮ್ಮದು ಇದು ಬರ್ತಿದೆ, ಉತ್ತರಾಖಂಡ, ಉತ್ತರ ಪ್ರದೇಶ, ಮುಂದೆ ಯಾವುದು ಹರಿಯಾಣ, ಇದು ಹಿಮಾಚಲ ಪ್ರದೇಶ, ಜಮ್ಮು ಆ್ಯಂಡ್ ಕಾಶ್ಮೀರ, ಲದಾಖು ಬರ್ತದೆ. ಇವೆಲ್ಲ ಇದ್ರದ ಬಗ್ಗೆ ಹೇಳ್ತಾರೆ. ಇಲ್ಲಿ ಯಾವ್ಯಾವ ರೀತಿ ಎಲ್ಲಿ ಎಷ್ಟೆಷ್ಟು ರಾಜ್ಯಗಳದಾವ ಅದನ್ನೆಲ್ಲ ನೀವು ಹುಡುಕಿ ತೆಗೀರಿ ಅಂತ ಹೇಳ್ತಾರೆ, ಹುಡುಕ್ರಿ ಅಂತ ಹೇಳಿ. ದೇವ ಗಂಧರ್ವದಿಂದ ಭರಿತ ಸೋಮಾಶ್ರಮದಲ್ಲಿ ಕಾಲನಾಮ ಮಹಾಪರ್ವತದಲ್ಲಿ ಶೀತಿಯನ್ನು ಶೋಧಿಸಿ. ಅಲ್ಲಿ ಒಂದು ಕಾಲ ಹೆಸರಿನ ಕಾಲನಾಮದ ಒಂದು ದೊಡ್ಡ ಪರ್ವತ ಇದೆ ಆ ಏರಿಯಾದಲ್ಲಿ. ಅಲ್ಲಿ ನೀವೆಲ್ಲ ಏನು ಮಾಡೋದ್ರೆ, ಒಬ್ಬ ಭರತ ಮುನಿ ಅದಾನ, ಶ್ರೇಷ್ಠ ಮುನಿ ಅದಾನ, ಅವನ ಆಶ್ರಮ ಇದೆ, ಅದಕ್ಕೆ ಸೋಮಾಶ್ರಮ ಅಂತ ಕರೀತಾರೆ. ಆ ಸೋಮಾಶ್ರಮದ ಸುತ್ತಮುತ್ತ ಇರುವಂಥ ಪರ್ವತ ಪ್ರದೇಶಗಳಲ್ಲಿ, ಗವಿಗಳಲ್ಲಿ ಸೀತೆ ಮತ್ತು ರಾವಣರನ್ನು ಹುಡುಕಿರಿ ಅಂತ ಹೇಳ್ತಾರೆ. ಕಾಲದ ಅತಿ ಸಾಗರ, ಕಾಲ ಪರ್ವತದ ಆ ಕಡೆ ಮುಂದೆ ಹೋಗ್ರಿ. ಹೊಂಬನ್ನಿನ ಸುದರ್ಶನ ನಾಮ ಪರ್ವತವಿದೆ, ಅದನ್ನು ದಾಟಿದ ನಂತರ ಬಂಗಾರದ ವಿತೃಗತೆ ಹೊಂಬನ್ನಿನ ಪರ್ವತ ಇದೆ. ಸುವರ್ಣ ಅಂದರೆ ಬಂಗಾರದ ಬಣ್ಣಿದಂಥ ಪರ್ವತ, ನೋಡೋಕೆ ಬಂಗಾರ ಬಣ್ಣಗತೆ ಕಾಣಿಸ್ತಿರ್ತದೆ. ಆ ಪರ್ವತದ ಹೆಸರೇನಪ್ಪ ಅಂದರೆ ಅದನ್ನು
ಸುದರ್ಶನ ನಾಮ ಅಂತ ಹೇಳ್ತಾರೆ, ಸುದರ್ಶನ ಪರ್ವತ ಅಂತ ಕರೀತಾರೆ. ಅಲ್ಲಿ ಹೋಗ್ರಿ. ದೇವಶಕ ವೃಕ್ಷ, ಅಲ್ಲಿರುವಂಥ ದೇವಶಕ ವೃಕ್ಷಗಳಿದೆ. ವಿಭಿನ್ನ ಪಕ್ಷಿಗಳು ಈ ಸುದರ್ಶನ ಪರ್ವತದಲ್ಲಿ ಇವೆ. ಜಲಪಾತ, ಪ್ರಪಾತ, ದಟ್ಟಾರಣ್ಯದ ಸುದರ್ಶನದಲ್ಲಿ ರಾಮಸೀತೆಯನ್ನು ಮೂಲೆ ಮೂಲೆ ಶೋಧಿಸಿ. ಅಲ್ಲಿ ಜಲಪಾತಗಳ ರಾಶಿ ಇದೆ. ಇದನ್ನು ಹೇಳೋದು ನೋಡ್ಬೇಕಾದ್ರೆ ಇವತ್ತು ನಿಮ್ಗೆ ಹೇಳಿಲ್ಲ, ಧರ್ಧರಾ ಪರ್ವತ ಶ್ರೇಣಿ ಏನಿದೆಯಲ್ಲ, ಪಂಜಾಬ ಮತ್ತು ಹರಿಯಾಣ, ಇದು ಹಿಮಾಚಲ ಪ್ರದೇಶದ ಅದೊಂದು ಶ್ರೇಣಿ ಬರ್ತಿದೆ. ಅಲ್ಲಿ ಈ ಪರ್ವತ ಶ್ರೇಣಿ ಇವತ್ತು ಇದೆ, ಧರ್ಧರಾ ಪರ್ವತ ಶ್ರೇಣಿ ಅಂತ ಇದೆ. ಅಲ್ಲಿ ಆ ಜಾಗದಾಗ ಏನು ಮಾಡಿರಿ, ಮೂಲೆ ಮೂಲಿಗೆ ಹುಡುಕ್ರಿ ಅಂತ ಹೇಳ್ತಾರೆ. ಅಲ್ಲಿಂದ ಆ ಧರ್ಧರಾ ಪರ್ವತದ ಪ್ರದೇಶದಿಂದ ಮುಂದೆ ಸಾಗಿರಿ. ದೇವಸ್ಕ ಪರ್ವತ ದಾಟಿ, ಅಲ್ಲಿಂದ ಒಂದು ದೇವಸ್ಕ ಹೆಸರಿನ ಒಂದು ಪರ್ವತ ಬರ್ತಿದೆ, ಅದನ್ನು ದಾಟಿ ನದಿ, ವೃಕ್ಷ, ಪ್ರಪಾತ ಬೇರ್ಪಡಿಸುವ ಶತಯೋಜನೆ ವಿಶಾಲ ಬಯಲ ಪ್ರದೇಶವಿದೆ, ನಿರ್ಜನ. ಇದು ಯಾವ ಕಡೆ ತೊಗೊಂಡು ಹೋಗ್ತಿದೆ ಅಂದರೆ ಬಂಜರ ಭೂಮಿ ಟೈಪ್ ಇದೆ. ಅಲ್ಲಿ ಯಾವ ಗಿಡಗಳು ನೋಡೋಕ್ಕೆ ಸಿಗೋದಿಲ್ಲ. ಈ ಭೂಲಕ್ಷಣ ಎಲ್ಲಿದೆ ಅಂದರೆ ಇವತ್ತಿನ ಲದಾಖ್ ಪ್ರದೇಶ. ಲದಾಖದ ಕೆಲವೊಂದು ಕಡೆ ಏನಿದೆಯಲ್ಲ ಎಲ್ಲನೂ ಮರುಭೂಮಿ ಇದ್ದಂಗಿದೆ, ಎತ್ತರದಲ್ಲಿದೆ, ಎಲ್ಲ ಇದೆ. ಅಂದರೆ ಈ ಹಿಮಾಲಯ ಈ ಕಡೆ ಕೆಳಗಡೆ ಶ್ರೇಣಿಯಲ್ಲಿ ಏನಿದೆಯಲ್ಲ ಹಸಿರು, ಆ ಹಸಿರು ನಿಮಗಲ್ಲಿ ಆ ರೀತಿ ನೋಡೋಕ್ಕೆ ಸಿಗೋದಿಲ್ಲ. ಅಲ್ಲಿ ಒಂದು ಏನಿದೆ ಬಂಜರ ಭೂಮಿ ಇದೆ, ನಿರ್ಜನ ಪ್ರದೇಶವಿದೆ. ಕಂಡು ಬಂಜರ ಭೂಮಿ ವಿಶಾಲತೆ ರೋಮಾಂಚನದಿ ಸಾಗಿರಿ ಕೈಲಾಸ ಪರ್ವತದತ್ತ. ಅಲ್ಲಿಂದ ಮುಂದೆ ಎತ್ತು ಹೋಗ್ಬೇಕು ನೀವು. ಈಗ ಇದು ಲದಾಖ್ ಮುಗಿತು ಇವತ್ತಿಂದ. ಲದಾಖದ ಅದು ಬಂಜರ ಭೂಮಿ ಪ್ರದೇಶ ಇದೆ. ಅದನ್ನು ದಾಟ್ಕೊಂಡು ನೀವು ಮುಂದೆ ಹೋದ್ರಂದ್ರೆ ಕೈಲಾಸ ಪರ್ವತ ಬರ್ತದೆ. ಕೈಲಾಸ ಪರ್ವತ ಯಾರ್ದಾರಪ್ಪ ಅಂದರೆ ಕುಬೇರನ ಅಂತಃಪುರ, ಕುಬೇರನ ಅರಮನೆ ಕೈಲಾಸದಲ್ಲಿದೆ. ಕುಬೇರನ ಎರಡು ಕಡೆ ಇತ್ತು, ಒಂದು ಕೈಲಾಸದಾಗಿತ್ತು ಅರಮನೆ, ಇನ್ನೊಂದು ಶ್ರೀಲಂಕಾ. ಎರಡೂ ವಿಶ್ವಕರ್ಮನ ಮಾಡಿರ್ತಾನೆ. ಇಲ್ಲಿ ಅವನನ್ನು ಸೋಲಿಸಿ ರಾವಣ ಲಂಕಾನಗರಿಯನ್ನು ತನ್ನ ಕಬ್ಜಾದ ತೊಗೊಂಡಾನೆ. ಏನು ರಾಕ್ಷಸರೆಲ್ಲ ತಲೆಮರೆಸ್ಕೊಂಡು ಹೋಗಿದ್ರು ವಿಷ್ಣುವಿನ ಜೊತೆಗೆ ಯುದ್ಧ ಮಾಡೋ ಕಾಲಕ್ಕೆ, ಅವ್ರನ್ನೆಲ್ಲನೂ ಈ ಏನು ಬಹಳ ಕ್ರೂರಿ ರಾಕ್ಷಸರು ಇರ್ತಾರೆ, ವಂಶಜರು ರಾವಣ ಮುತ್ತೇಜರು ಏನಿರ್ತಾರೆ ಅವ್ರನ್ನ ಸಂಹಾರ ಮಾಡಿರ್ತಾನೆ. ಹೆದರ್ಕೊಂಡು ಅವರೆಲ್ಲ ಏನು ಮಾಡಿರ್ತಾರೆ ಅಂದರೆ ರಸತಾಳ ಅಂದರೆ ಅಪ್ಸ್ಕೊಂಡಾಗಿ ಬಿಟ್ಟಿರ್ತಾರೆ. ಈಗ ರಾವಣೇನು ಗೆಲ್ತಾನಲ್ಲ, ರಾವಣ ಪರಾಕ್ರಮ ಹೆಚ್ಚಾಗಿ ಹಿಡಿತೈತಿ, ಅವರೆಲ್ಲ ಹೊರಗೆ ಹಿಡಿತಾರೆ. ಆಯಿತು, ನಮಗೊಂದು ಭದ್ರತೆ ಸಿಕ್ತು, ರಕ್ಷಣೆ ಸಿಕ್ತು, ಅವು ನಮ್ಮ ವಂಶಜ, ರಾಕ್ಷಸರನ್ನ ಒಂದು ಉಳಿಸುವಂಥ ಒಂದು ಭದ್ರತೆ ಸಿಕ್ತು ಅಂದ್ಕೊಂಡು ಎಲ್ಲೆಲ್ಲಿ ಅವರೆಲ್ಲ ಅಡಿಕೊಂಡಿದ್ರು, ಭೂಗತಾಗಿದ್ದರು, ಅವರೆಲ್ಲನೂ ಎಲ್ಲಿ ಬರ್ತಾರಂದರೆ ಶ್ರೀಲಂಕಾಕ್ಕೆ ಬರ್ತಾರೆ. ಲಂಕಾ ನಗರಿ ರಾಜ್ಯಕ್ಕೆ ಬರ್ತಾರೆ. ಅದು ಲಂಕಾ ನಗರಿ ರಾಜ್ಯ ಮೊದಲು ಇವು ಕುಬೇರದಿತ್ತು. ಕುಬೇರ ಕಳ್ಕೊಳ್ತಾನೆ, ಇಲ್ಲೇ ಕೈಲಾಸದಾಗ ಮಾತ್ರ ಉಳಿತಾನೆ. ರಚಿಸಿಯನು ವಿಶ್ವಕರ್ಮ ಬೆಳ್ಳಿ ಚಿನ್ನಗಳಿದೆ ಮನ್ಮೋಹಕ ಕುಬೇರನ ಅಂತಃಪುರ. ಕುಬೇರನ ಅಂತಃಪುರ ಏನು ನೋಡಿದರೆ ಬೆಳ್ಳಿ ಬಂಗಾರದಿಂದ ತುಂಬಿದೆ. ವಜ್ರಗಳನ್ನು ನೋಡಿದರೆ ಅತ್ತೆಲ್ಲ ಅಂದರೆ ಇವನ್ನೆಲ್ಲ ಬಳಕೆ ಅದು ನೋಡಬೇಕಾಗಿದ್ರೆ ರಾಮಾಯಣ ಘಟಿಸಿದ್ದು ನವ್ಯ ಶಿಲಾಯುಗದಲ್ಲಿ. ಅಂದರೆ ಅದು ಹೆಚ್ಚು ಕಡಿಮೆ 4000 BC ಅಂತ ಕರಿತೇವೆ ನಾವು. 4000 BC ಅಂದರೆ ಬ್ರಾಂಜ್ ಏಜ್ ಅಂತ ಕರೀತಾರೆ. ಲೋಹಗಳ ಒಂದು ಯುಗ ಅಂತ ಕರೀತಾರೆ. ಲೋಹಗಳದ ಬಳಕೆ ಏನು ಅದನ್ನು ಕಂಡುಹಿಡಿದು ಬಳಕೆ ಮಾಡುವಂಥ ಯುಗ. ಒಂದು ಮನುಷ್ಯನ ತಂತ್ರಜ್ಞಾನ ಶುರುವಾಯ್ತಲ್ಲ, ಅವನು ಹೆಂಗೆ ಬಳಸಬೇಕು, ಏನು ಮಾಡಬೇಕು ಅನ್ನೋದು ಆ ಒಂದು ಕಾಲದಲ್ಲಿ ಇದು ಘಟಿಸಿದಂತ ಹೇಳಿ ಇಲ್ಲಿ ಬಳಸುವಂಥ ಸಾಮಗ್ರಿಗಳಾಯಿತು, ಹೆಸರುಗಳಾಯಿತು. ಇವತ್ತರ ಮ್ಯಾಗ ನಾವು ಸುಲಭವಾಗಿ ರಾಮಾಯಣದ ಕಾಲಘಟ್ಟವನ್ನು ಕೂಡ ತಿಳ್ಕೊಳ್ಳಿ. ಇನ್ನು ಕೆಲವು ಮಂದಿ ಹೇಳ್ತಾರೆ ಸಂಶೋಧಕರು, ಇಲ್ಲ ಇದು 3 BC ಅಂದರೆ ನಮ್ಮ ಗೌತಮ್ ಬುದ್ಧ ದೆನ್ ಮಹಾವೀರ ನಂತರ ಅವರು ಇದಕ್ಕಿಂತ ಪೂರ್ವ, ಇದು 3ನೇ BC 300 BCದಾಗ ಇದಾಗಿದೆ. 3ನೇ ಶತಮಾನ BCದಲ್ಲಿ ಬರೆದಿರಬೇಕು. 3ನೇ ಶತಮಾನ BCದಲ್ಲಿ ಅದು ಇದು ಘಟಿಸಿದ್ದು. ಇವು ಲಕ್ಷಣಗಳನ್ನು ನೋಡಬೇಕಾದ್ರೆ ಇದು ನವ್ಯ ಶಿಲಾಯುಗದ ಉತ್ತರಾರ್ಧದಲ್ಲಿ ಮುಗಿಯಾಕೆಯನ್ನು ಬಂದಿದ್ದಲ್ಲ, ಆ ಸಂದರ್ಭದ ಹೆಚ್ಚು ಕಡಿಮೆ 4000 BC ಇಂದ ಹಿಡ್ಕೊಂಡು 3500 BC ಈ ಒಂದು ಅವಧಿಯಲ್ಲಿ ಇದು ಘಟಿಸಿದ್ದು. ಈ ಒಂದು ಇವೇ ಕುರುಹುಗಳಾಗ್ತವೆ. ವಾಲ್ಮೀಕಿಯವರು ಏನು ಬರ್ದಾರಲ್ಲ, ಏನು ಎವಿಡೆನ್ಸಸ್ ಹೇಳ್ತಿರ್ತಾರೆ, ಅದರಿಂದ ಇದು ಒಂದು ಪ್ರಕಾರದ ಸ್ಪಷ್ಟತೆ ಸಿಗ್ತಿದೆ.
ಇನ್ನು ಮುಂದುವರೆದು ಯಾವ ರೀತಿಯಾಗಿ ಮುಂದಿನ ಪ್ರದೇಶಗಳ ಬಗ್ಗೆ ವಿವರಣೆ ಸುಗ್ರೀವರು ಶತಬಲಿಗೆ ನೀಡ್ತಾ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.